ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸನಾತನ ಧರ್ಮದಲ್ಲಿ ನಮ್ಮ ನಿತ್ಯ ಜೀವನದ ಪ್ರತಿಯೊಂದು ಸಣ್ಣ ಆಚಾರ ವಿಚಾರಗಳಿಗೂ ಅದರದ್ದೇ ಆದ ನಿರ್ದಿಷ್ಟ ಕಾರಣಗಳು ಮತ್ತು ನಂಬಿಕೆಗಳಿವೆ. ಅದರಲ್ಲಿಯೂ ವಿಶೇಷವಾಗಿ ಉಗುರು ಹಾಗೂ ಕೂದಲನ್ನು ಯಾವಾಗ ಕತ್ತರಿಸಬೇಕು, ಯಾವಾಗ ಕತ್ತರಿಸಬಾರದು ಎಂಬುದರ ಕುರಿತು ನಮ್ಮ ಶಾಸ್ತ್ರಗಳಲ್ಲಿ ಸ್ಪಷ್ಟವಾದ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಮಾನವನ ದೇಹದಲ್ಲಿ ನಿರಂತರವಾಗಿ ಬೆಳೆಯುವ ಉಗುರು ಮತ್ತು ಕೂದಲುಗಳು ಕೇವಲ ಶಾರೀರಿಕ ಸೌಂದರ್ಯಕ್ಕೆ ಸೀಮಿತವಾಗಿರದೆ ನಮ್ಮ ದೇಹದ ಶಕ್ತಿ ಸಂಚಲನ ಮತ್ತು ನರಮಂಡಲದೊಳಗಿನ ನೇರವಾದ ಸಂಪರ್ಕವನ್ನು ಹೊಂದಿರುತ್ತೆ. ಹೀಗಾಗಿ ಸೂಕ್ತವಲ್ಲದ ದಿನಗಳಲ್ಲಿ ಇವುಗಳನ್ನು ಕತ್ತರಿಸುವುದರಿಂದ ಮನೆಯಲ್ಲಿ ದರಿದ್ರತೆ ಆವರಿಸಿಕೊಳ್ಳುತ್ತೆ ಮತ್ತು ವ್ಯಕ್ತಿಯ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿಗೆ ಧಕ್ಕೆ ಬರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಿರಿಯರ ಅನುಭವದ ನುಡಿಗಳಾಗಿವೆ. ಮುಖ್ಯವಾಗಿ ವಾರದ 3 ದಿನಗಳಾದ ಮಂಗಳವಾರ, ಗುರುವಾರ ಮತ್ತು ಶನಿವಾರದಂದು ಉಗುರು ಹಾಗೂ ಕೂದಲನ್ನು ಕತ್ತರಿಸುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮಂಗಳವಾರವನ್ನು ಅಂಗಾರಕ ಅಂದರೆ ಮಂಗಳ ಗ್ರಹಕ್ಕೆ ಮೀಸಲಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಮಂಗಳ ಗ್ರಹವು ರಕ್ತ, ಕೋಪ ಮತ್ತು ಪರಾಕ್ರಮದ ಸಂಕೇತವಾಗಿದೆ. ಈ ದಿನ ಉಗುರು ಅಥವಾ ಕೂದಲು ಕತ್ತರಿಸುವುದರಿಂದ ದೇಹದಲ್ಲಿ ಉಷ್ಣತೆಯ ಪ್ರಭಾವ ಹೆಚ್ಚಾಗಿ ಅನಗತ್ಯ ಕೋಪ, ಸಾಲದ ಬಾಧೆ ಹಾಗೂ ದೇಹಕ್ಕೆ ಸಂಬಂಧಿಸಿದ ಅನಾರೋಗ್ಯ ಹಾಗೂ ಕುಟುಂಬದ ಸದಸ್ಯರ ನಡುವೆ ಕಲಹಗಳು ಸೃಷ್ಟಿಯಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಇದಲ್ಲದೆ ಮಂಗಳವಾರ ಈ ರೀತಿ ಮಾಡುವುದರಿಂದ ವ್ಯಕ್ತಿಯ ಆಯಸ್ಸು ಕ್ಷೀಣಿಸುತ್ತದೆ ಎಂಬ ಬಲವಾದ ನಂಬಿಕೆಯು ನಮ್ಮ ಸನಾತನ ಪರಂಪರೆಯಲ್ಲಿದೆ. ಅಂತೆಯೇ ಗುರುವಾರವನ್ನು ದೇವಗುರು ಬ್ರಹ್ಮಸ್ಪತಿ ಹಾಗೂ ಐಶ್ವರ್ಯದಾಯಿನಿ ಲಕ್ಷ್ಮೀ ದೇವಿಗೆ ಅರ್ಪಿತವಾದ ಅತ್ಯಂತ ಪವಿತ್ರವಾದ ದಿನ ಅಂತ ಪೂಜಿಸಲಾಗುತ್ತದೆ. ಗುರುಗ್ರಹವು ಜ್ಞಾನ, ಬುದ್ಧಿವಂತಿಕೆ, ಸುಖ ಸಮೃದ್ಧಿ ಮತ್ತು ಸಂತಾನ ಭಾಗ್ಯದ ಕಾರಕನಾಗಿದ್ದಾನೆ. ಗುರುವಾರದಂದು ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದರಿಂದ ಗುರುಗ್ರಹದ ಶುಭ ಬಲವು ಕುಗ್ಗಿ ಹೋಗುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಹಿನ್ನಡೆ ಆಗುತ್ತೆ, ಉದ್ಯೋಗಿಗಳಿಗೆ ಬಡ್ತಿಯಲ್ಲಿ ವಿಘ್ನ ಮತ್ತು ಮನೆಯಲ್ಲಿ ಧನ ಸಂಪತ್ತಿನ ಕೊರತೆ ಎದುರಾಗುತ್ತದೆ. ಸೌಭಾಗ್ಯದ ಸಂಕೇತವಾದ ಲಕ್ಷ್ಮೀದೇವಿ ಈ ಕ್ರಿಯೆಯಿಂದ ಕೋಪಗೊಂಡು ಮನೆಯನ್ನು ತೊರೆಯುತ್ತಾಳೆ. ಪರಿಣಾಮವಾಗಿ ಮನೆಯಲ್ಲಿ ಸದಾ ಹಣಕಾಸಿನ ಅಭಾವ ಹಾಗೂ ದರಿದ್ರತೆ ತಾಂಡವವಾಡುತ್ತದೆ ಎಂಬುದು ಜ್ಯೋತಿಷ್ಯಗಳ ಸ್ಪಷ್ಟ ಅಭಿಪ್ರಾಯವಾಗಿದೆ. ಇನ್ನು ಶನಿವಾರವನ್ನು ನ್ಯಾಯಾಧಿಪತಿ ಶನಿದೇವರಿಗೆ ಸಂಬಂಧಿಸಿದ ದಿನ ಅಂತ ನಂಬಲಾಗುತ್ತೆ. ಶನಿ ಗ್ರಹವು ಕರ್ಮ, ಸ್ಥಿರತೆ ಮತ್ತು ದೀರ್ಘಾಯುಷ್ಯವನ್ನು ಸೂಚಿಸುತ್ತದೆ. ಶನಿವಾರದಂದು ಉಗುರು ಅಥವಾ ಕೂದಲು ಕತ್ತರಿಸುವುದರಿಂದ ಶನಿದೋಷ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ತೀವ್ರ ವಿಳಂಬ, ಅಡೆತಡೆ, ಅಕಾಲಿಕ ಅಪಘಾತಗಳ ಭಯ ಹಾಗೂ ದೀರ್ಘಕಾಲದ ದೈಹಿಕ ಕಾಯಿಲೆಗಳು ಬಾಧಿಸಬಹುದು. ವಾರದ ಈ 3 ದಿನಗಳ ಜೊತೆಗೆ ಅಮಾವಾಸ್ಯೆ, ಪೂರ್ಣಿಮೆ, ಏಕಾದಶಿ, ನೀವು ಹುಟ್ಟಿದ ದಿನ, ಪ್ರಯಾಣ ಬೆಳೆಸುವ ಸಮಯ ಹಾಗೂ ಸಂಧ್ಯಾಕಾಲ ಅಂದರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ರಾತ್ರಿ ವೇಳೆ ಉಗುರು ಹಾಗೂ ಕೂದಲನ್ನು ಕತ್ತರಿಸುವುದನ್ನು ಸನಾತನ ಧರ್ಮದಲ್ಲಿ ಕಟ್ಟುನಿಟ್ಟಾಗಿ ತಡೆಯಲಾಗಿದೆ. ಇನ್ನು ಇದಕ್ಕೆ ಶಾಸ್ತ್ರೀಯ ಕಾರಣಗಳ ಹೊರತಾಗಿ ಇದರ ಹಿಂದೆ ಅತ್ಯಂತ ಆಸಕ್ತಿದಾಯಕ ವೈಜ್ಞಾನಿಕ ಹಾಗೂ ನೈರ್ಮಲ್ಯದ ಕಾರಣ ಕೂಡ ಇದೆ. ಪ್ರಾಚೀನ ಕಾಲದಲ್ಲಿ ಇಂದಿನಂತೆ ವಿದ್ಯುತ್ ದೀಪದ ವ್ಯವಸ್ಥೆ ಇರಲಿಲ್ಲ. ಕತ್ತಲೆಯಲ್ಲಿ ಅಥವಾ ಮಂದ ಬೆಳಕಿನಲ್ಲಿ ಬ್ಲೇಡ್, ಚಾಕು ಹಾಗೂ ಕತ್ತರಿಗಳನ್ನು ಬಳಸಿ ಉಗುರು ಮತ್ತು ಕೂದಲು ಕತ್ತರಿಸುವಾಗ ಬೆರಳುಗಳಿಗೆ ಗಾಯವಾಗುವ ಅಪಾಯ ಹೆಚ್ಚಾಗಿತ್ತು. ಅಲ್ಲದೆ ಆ ಕಾಲದಲ್ಲಿ
ನೆಲದ ಮೇಲೆ ಕುಳಿತು ಊಟ ಮಾಡುವ ಪದ್ಧತಿ ಇದ್ದುದರಿಂದ ಕತ್ತರಿಸಿದ ಉಗುರು ಮತ್ತು ಕೂದಲಿನ ಚೂರುಗಳು ಗಾಳಿಗೆ ಹಾರಿ ಆಹಾರದಲ್ಲಿ ಅಥವಾ ಮನೆಯ ಕುಡಿಯುವ ನೀರಿನಲ್ಲಿ ಬಿದ್ದು ಆರೋಗ್ಯ ಹಾಳಾಗುವ ಸಾಧ್ಯತೆ ಇತ್ತು. ಹಾಗಾಗಿ ಮನೆಯ ನೈರ್ಮಲ್ಯ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಸಂಜೆ ಹಾಗೂ ರಾತ್ರಿ ವೇಳೆಯಲ್ಲಿ ಈ ಕೆಲಸವನ್ನು ಮಾಡಬಾರದು ಎಂಬ ನಿಯಮ ರೂಪಿಸಲಾಯಿತು. ಹಾಗಾದರೆ ಉಗುರು ಮತ್ತು ಕೂದಲು ಕತ್ತರಿಸಲು ಯಾವ ದಿನ ಅತ್ಯಂತ ಶುಭ? ಇದಕ್ಕೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಶಾಸ್ತ್ರಗಳ ಪ್ರಕಾರ ಬುಧವಾರ ಮತ್ತು ಶುಕ್ರವಾರಗಳನ್ನು ಅತ್ಯಂತ ಶ್ರೇಷ್ಠ ಹಾಗೂ ಶುಭ ದಿನಗಳೆಂದು ಪರಿಗಣಿಸಲಾಗುತ್ತದೆ. ಬುಧವಾರ ಬುಧ ಗ್ರಹದ ದಿನವಾಗಿದ್ದು ಈ ದಿನ ಕತ್ತರಿಸುವುದರಿಂದ ಬುದ್ಧಿಮತ್ತೆ ಹೆಚ್ಚುತ್ತೆ ಮತ್ತು ವ್ಯಾಪಾರ ವಹಿವಾಟಿನಲ್ಲಿ ಲಾಭವಾಗುತ್ತದೆ. ಶುಕ್ರವಾರ ಶುಕ್ರ ಗ್ರಹ ಮತ್ತು ಲಕ್ಷ್ಮೀ ದೇವಿಯ ದಿನವಾಗಿದ್ದರಿಂದ ಈ ದಿನ ಉಗುರು ಕತ್ತರಿಸುವುದರಿಂದ ಮನೆಯಲ್ಲಿ ಸೌಂದರ್ಯ, ಆಕರ್ಷಣೆ ಮತ್ತು ಸಂಪತ್ತು, ಸೌಭಾಗ್ಯ ವೃದ್ಧಿಯಾಗುತ್ತದೆ. ಆದ್ದರಿಂದ ನಿಷೇಧಿತ ದಿನಗಳನ್ನು ಹೊರತುಪಡಿಸಿ ಶುಭ ದಿನಗಳಲ್ಲಿ ಮಾತ್ರ ಈ ನಿಯಮಗಳನ್ನು ಪಾಲಿಸುವುದು ಮನೆ ಹಾಗೂ ದೇಹದ ಶ್ರೇಯಸ್ಸಿಗೆ ಒಳ್ಳೆಯದು. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಯಾವ ದಿನ ಕೂದಲು ಕತ್ತರಿಸ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.